ಆತ್ಮೀಯ ವಿದ್ಯಾರ್ಥಿಗಳೇ, BA ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ನಾನು ಸಾರ್ವಜನಿಕ ಅರ್ಥಶಾಸ್ತ್ರದ ಬಗ್ಗೆ ಹೇಳ್ತಾ ಇದ್ದೆ. ಕಳೆದ ತರಗತಿಗಳಲ್ಲಿ ಸಾರ್ವಜನಿಕ ಆದಾಯ ಮತ್ತು ಸಾರ್ವಜನಿಕ ವೆಚ್ಚಗಳ ಬಗ್ಗೆ ನಾನು ತಮಗೆ ಮಾಹಿತಿಯನ್ನು ಕೊಟ್ಟಿರ್ತೇನೆ. ಸಾರ್ವಜನಿಕ ಹಣಕಾಸಿನ ಕೊನೆಯ ಭಾಗ ಸಾರ್ವಜನಿಕ ಸಾಲ. ಸಾರ್ವಜನಿಕ ಸಾಲ ಅಂದರೆ ಏನು? ಸಾರ್ವಜನಿಕ ಸಾಲದ ವರ್ಗೀಕರಣ ಮತ್ತು ಸಾರ್ವಜನಿಕ ಸಾಲದ ಪ್ರಾಮುಖ್ಯತೆ ಮತ್ತು ಸಾರ್ವಜನಿಕ ಸಾಲ ಹೆಚ್ಚಾಗಲಿಕ್ಕೆ ಕಾರಣಗಳೇನಿವೆ ಮತ್ತು ಅದರ ಮರುಪಾವತಿಯ ವಿಧಾನ, ಇವಿಷ್ಟು ಅಂಶಗಳು ಸಾರ್ವಜನಿಕ ಸಾಲದಲ್ಲಿ ಬರುತ್ತವೆ. ಜೊತೆಗೆ ಭಾರತದ ಸಾರ್ವಜನಿಕ ಸಾಲದ ಒಂದಿಷ್ಟು ಮಾಹಿತಿಯನ್ನು ಕೂಡ ನಾನು ಈ ಭಾಗದಲ್ಲಿ ಹೇಳ್ತೇನೆ. ಮೊದಲನೇದಾಗಿ ಸಾರ್ವಜನಿಕ ಸಾಲ ಅಂದ್ರೇನು? ಸರ್ಕಾರ ಸಾರ್ವಜನಿಕ ಮೂಲಗಳಿಂದ ಪಡೆದುಕೊಳ್ಳುವಂತಹ ಸಾಲವನ್ನು ಸಾರ್ವಜನಿಕ ಸಾಲ ಅಂತ ಹೇಳ್ತೇವೆ. ಸರ್ಕಾರ ಸಾರ್ವಜನಿಕ ಮೂಲಗಳಿಂದ ಪಡೆದುಕೊಳ್ಳುವಂತಹ ಸಾಲವನ್ನು ನಾವು ಸಾರ್ವಜನಿಕ ಸಾಲ ಅಂತ ಹೇಳಿ ಕರೀತೇವೆ. ಪಬ್ಲಿಕ್ ಬಾರೋಯಿಂಗ್ಸ್. Public debt refers to the borrowings of the government or borrowings of the public authorities for the benefit of the society. Government can raise the loan to meet the public expenditure. So there is three important tools of public economics. The one is public revenue, public expenditure, and public debt. Suppose public revenue is sufficient for the public expenditure, there is no question of public debt. Suppose government can collect 1,000 rupees of income from the tax and non-tax sources, the same will be spent on public expenditure. The public expenditure is 1,000 rupees. So, expenditure and as well as income. But in the recent years, in the last class, I have already told you that causes for the increase in the public expenditure, especially in the 19th and as well as 20th century, the rapid increase in the public expenditure, because defense, socio-economic expenditure, defense expenditure, civilian expenditure. So due to increase in all this expenditure and as well as increase in the population, there is a rapid increase in the public expenditure. So the public revenue is not sufficient for the public expenditure. Inevitably, the government can raise the loan within the country and as well as outside the country. Government can raise the loan to meet public expenditure. So this is the main reason for the public debt in recent years. So the public debt or public borrowing is considered as a very important sources of the income of the government. Government can collect the revenue from tax source and as well as non-tax sources and other sources to the government. So all these tax and as well as non-tax sources is not sufficient for the public expenditure. So that inevitably the government can raise the loan from the public. It is called as public borrowings. So the public borrowings or public debt is a very important sources to the government in recent years. So now we should directly switch over the classification of public expenditure. ಸಾರ್ವಜನಿಕ ಸಾಲ ನಲ್ಲಿ ಹೇಳ್ತಾ ಇದ್ದೆ. ಸಾರ್ವಜನಿಕ ಸಾಲ ಅಂತಂದ್ರೆ ಸರ್ಕಾರ ಮಾಡುವಂತಹ ಸಾಲ,
ಸಮಾಜದ ಹಿತಕ್ಕೋಸ್ಕರ, ಸಮಾಜದ ಒಳಿತಿಗೋಸ್ಕರ, ಸಮಾಜದ ಉಪಯೋಗಕ್ಕೋಸ್ಕರ ಸರ್ಕಾರ ಪಡೆದುಕೊಳ್ಳುವಂತಹ ಸಾಲವನ್ನು ಸಾರ್ವಜನಿಕ ಸಾಲ ಅಂತ ಹೇಳ್ತೇವೆ. ಅದು ಕೇಂದ್ರ ಸರ್ಕಾರ ಸಾಲ ಮಾಡ್ಬೋದು, ರಾಜ್ಯ ಸರ್ಕಾರಗಳು ಸಾಲ ಮಾಡ್ಬೋದು, ಮತ್ತು ಸ್ಥಾನಿಕ ಸರ್ಕಾರಗಳು ಕೂಡ ಸಾಲವನ್ನು ಪಡೆದುಕೊಳ್ಳುತ್ತವೆ. ಅಂದರೆ ಇಲ್ಲಿ ಸಾರ್ವಜನಿಕ ಸಾಲದ ಅವಶ್ಯಕತೆ ಒಂದು ಸರ್ಕಾರಕ್ಕೆ ಯಾಕಾಗಿ ಬರ್ತದೆ? ಸಾಲ ಮಾಡುವಂತಹ ಉದ್ದೇಶ ಏನಕ್ಕೆ ಬರ್ತದೆ ಸರ್ಕಾರಕ್ಕೆ? ನಾನು ಸಾರ್ವಜನಿಕ ಅರ್ಥಶಾಸ್ತ್ರದ ಪ್ರಕಾರಗಳನ್ನು ಹೇಳ್ತಾ ಇದ್ದೆ. ಸಾರ್ವಜನಿಕ ಆದಾಯ, ಸಾರ್ವಜನಿಕ ವೆಚ್ಚ ಮತ್ತು ಸಾರ್ವಜನಿಕ ಸಾಲ. ಸರ್ಕಾರ ಸಾರ್ವಜನಿಕರಿಂದ ಸಂಪನ್ಮೂಲಗಳನ್ನು ಸಂಗ್ರಹಣೆ ಮಾಡಿಕೊಡ್ತದೆ, ಆದಾಯದ ಸಂಪನ್ಮೂಲಗಳನ್ನು ಸಂಗ್ರಹಣೆ ಮಾಡಿಕೊಡ್ತದೆ. ತೆರಿಗೆಯೇತರ ಸಂಪನ್ಮೂಲ, ತೆರಿಗೆ ಸಂಪನ್ಮೂಲ ಮತ್ತು ಇತರ ಅನೇಕ ಮೂಲಗಳಿಂದ ಸರ್ಕಾರ ಆದಾಯವನ್ನು ಸಂಗ್ರಹಣೆ ಮಾಡಿಕೊಡ್ತದೆ. ಹೀಗೆ ಸಂಗ್ರಹಿತವಾದಂತಹ ಆದಾಯವನ್ನು ಸರ್ಕಾರ ಸಮಾಜದ ಒಳಿತಿಗಾಗಿ, ರಾಷ್ಟ್ರದ ಅಭ್ಯುದಯಕ್ಕಾಗಿ ಸರ್ಕಾರ ವೆಚ್ಚ ಮಾಡುತ್ತದೆ. ಅದನ್ನು ನಾವು ಸಾರ್ವಜನಿಕ ವೆಚ್ಚ ಅಂತ ಹೇಳ್ತೇವೆ. ಒಂದು ವೇಳೆ ಸರ್ಕಾರ ಪಡೆದುಕೊಳ್ಳುವಂತಹ ಆದಾಯ ವೆಚ್ಚಕ್ಕೆ ಸಮನಾದರೆ ಸರ್ಕಾರ ಎಷ್ಟು ಖರ್ಚು ಮಾಡ್ತದೆ? ಇವತ್ತು ಸರ್ಕಾರ ಮಾಡುವಂಥ ಎಲ್ಲ ಪ್ರಕಾರದ ವೆಚ್ಚ ಏನಿದೆ ಅದಕ್ಕೆ ಬೇಕಾದಂತಹ ಆದಾಯ ಅಂತಕ್ಕಂಥದ್ದು, ಅದಕ್ಕೆ ಬೇಕಾದಂತಹ ಸಂಪನ್ಮೂಲ ಅಂತಕ್ಕಂಥದ್ದು ತೆರಿಗೆಗಳ ಮೂಲಕವೇ ಬಂದರೆ ಸರ್ಕಾರ ಸಾಲ ಮಾಡುವಂತಹ ಪ್ರಮೇಯ ಬರುವುದಿಲ್ಲ. ಸರ್ಕಾರಕ್ಕೆ ಸಾಲದ ಅವಶ್ಯಕತೆ ಬೀಳುವುದಿಲ್ಲ. ಸರ್ಕಾರ ಯಾಕೆ ಸಾಲ ಮಾಡ್ತದೆ ಅಂದರೆ, ಇವತ್ತು ಸಾರ್ವಜನಿಕ ಆದಾಯಕ್ಕಿಂತ ಸಾರ್ವಜನಿಕ ವೆಚ್ಚ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ವಿಶೇಷವಾಗಿ 19 ಮತ್ತು 20ನೇ ಶತಮಾನದೊಳಗೆ ದೊಡ್ಡ ಪ್ರಮಾಣದ, ಅಗಾಧ ಪ್ರಮಾಣದ ಸಾರ್ವಜನಿಕ ವೆಚ್ಚ ಇವತ್ತು ಸರ್ಕಾರಗಳು ನಿರ್ವಹಿಸ್ತಾ ಇದೆ. ಅದನ್ನು ನಾನು ಕಳೆದ ತರಗತಿಯಲ್ಲಿ ಹೇಳಿದೆ. ರಕ್ಷಣಾ ವೆಚ್ಚ ಇರ್ಬೋದು, ಆರ್ಥಿಕ ಸಾಮಾಜಿಕ ವೆಚ್ಚಗಳು, ನಾಗರಿಕ ಸೇವಾ ವೆಚ್ಚ, ಅನುದಾನಗಳು, ಸಹಾಯಧನಗಳು, ಹೀಗೆ ಸರ್ಕಾರ ದೊಡ್ಡ ಪ್ರಮಾಣದ ವೆಚ್ಚವನ್ನು ಇವತ್ತು ಸರ್ಕಾರ ಮಾಡ್ತಾ ಇದೆ. ಈ ಎಲ್ಲ ವೆಚ್ಚವನ್ನು ನಿಭಾಯಿಸಲಿಕ್ಕೆ ಸರ್ಕಾರ ಸಾರ್ವಜನಿಕ ಆದಾಯದಿಂದಲೇ ಸಂಪನ್ಮೂಲಗಳನ್ನು ಸಂಗ್ರಹಣೆ ಮಾಡಿಕೊಳ್ತಕ್ಕಂಥದ್ದು ಸಾಧ್ಯವಾಗ್ತಾ ಇಲ್ಲ. ಅದು ಅಸಾಧ್ಯವಾದಂಥ ಮಾತಾಗ್ತದೆ. ಸೊ ಹಾಗಾಗಿ ಸರ್ಕಾರ ತನ್ನ ಸಾರ್ವಜನಿಕ ವೆಚ್ಚವನ್ನು ನಿಭಾಯಿಸಲಿಕ್ಕೋಸ್ಕರ ಅನಿವಾರ್ಯವಾಗಿ ಸರ್ಕಾರ ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ಸಾಲ ಮಾಡ್ತದೆ. ಅದನ್ನು ನಾವು ಸಾರ್ವಜನಿಕ ಸಾಲ ಅಂತ ಹೇಳ್ತೇವೆ. ಅಂದರೆ ಸರ್ಕಾರ ಆದಾಯದ ಮೂಲವನ್ನು ಬಿಟ್ಟಾಗಿ, ಅಂದರೆ ತೆರಿಗೆ ಮತ್ತು ತೆರಿಗೆಯೇತರ ಆದಾಯಗಳನ್ನು ಹೊರತುಪಡಿಸಿ ಮಿಕ್ಕ ಆದಾಯವನ್ನು ಸರ್ಕಾರ ತನಗೆ ಬೇಕಾದಂಥ ಸಂಪನ್ಮೂಲವನ್ನು ಸಾರ್ವಜನಿಕ ಸಾಲದಿಂದ ಪಡೆದುಕೊಳ್ತದೆ. ಹಾಗಾಗಿ ಸಾರ್ವಜನಿಕ ಸಾಲವೂ ಕೂಡ ಸರ್ಕಾರದ ಆದಾಯದ ಒಂದು ಪ್ರಮುಖ ಸಂಪನ್ಮೂಲ ಅಂತ ಹೇಳ್ತೇವೆ. ಕ್ಯಾಪಿಟಲ್ ರಿಸಿಪ್ಟ್ಸ್ ಅಂತ ಹೇಳ್ತೇವೆ. ಸೊ ಹಾಗಾಗಿ ಸರ್ಕಾರ ಸಾರ್ವಜನಿಕ ಸಾಲ ಅಂತಕ್ಕಂಥದ್ದು ಸರ್ಕಾರಕ್ಕೆ ಅನಿವಾರ್ಯ ಆಗ್ತದೆ. ಸರ್ಕಾರ ವ್ಯಕ್ತಿಗಳಿಂದ, ಸಂಸ್ಥೆಗಳಿಂದ, ಅಂತಾರಾಷ್ಟ್ರೀಯ ಸಂಸ್ಥೆಗಳಿಂದ ಸಾಲ ಮಾಡ್ತದೆ. ಹೀಗೆ ಸರ್ಕಾರ ಆಂತರಿಕವಾಗಿಯೋ ಅಥವಾ ಬಾಹ್ಯವಾಗಿಯೋ ಸರ್ಕಾರ ಸಾಲವನ್ನು ಪಡೆದುಕೊಳ್ಳುವ ಮೂಲಕ ಸಾರ್ವಜನಿಕ ವೆಚ್ಚವನ್ನು ಇವತ್ತು ನಿರ್ವಹಿಸ್ತಾ ಇದೆ. ಇದು ಸಾರ್ವಜನಿಕ ಸಾಲದ ಅರ್ಥ. ವಿಶೇಷವಾಗಿ 18-19ನೇ ಶತಮಾನಗಳಲ್ಲಿ ಸಾರ್ವಜನಿಕ ಸಾಲಕ್ಕೆ ಹೆಚ್ಚು ಮಹತ್ವ ಇರಲಿಲ್ಲ. ಯಾಕಂದರೆ ಸಾರ್ವಜನಿಕ ವೆಚ್ಚ ಅಷ್ಟಾಗಿ ಮಹತ್ವ ಕಂಡಿರಲಿಲ್ಲ. ಆದರೆ ಇವತ್ತು ಪ್ರತಿಯೊಂದು ಸರ್ಕಾರಗಳು ಕೂಡ ದೊಡ್ಡ ಪ್ರಮಾಣದ ಸಾಲವನ್ನು ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ಮಾಡ್ತವೆ. ಸೊ ನಾನು ಸಾರ್ವಜನಿಕ ಸಾಲದ ವರ್ಗೀಕರಣವನ್ನು ಹೇಳೋದಕ್ಕಿಂತ ಮುಂಚೆ ಭಾರತದ ಸಾರ್ವಜನಿಕ ಸಾಲದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಾನು ಹೇಳ್ತೇನೆ. ಭಾರತದಲ್ಲಿ ಸಾರ್ವಜನಿಕ ಸಾಲ ಅಂತಂದರೆ ಸರ್ಕಾರ ಪಡೆದುಕೊಳ್ಳುವಂತಹ ಸಾಲ. ಅದು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು ಮತ್ತು ಸ್ಥಾನಿಕ ಸರ್ಕಾರಗಳು ಇರ್ಬೋದು. ಈಗ ನಾನು ಭಾರತ ಸರ್ಕಾರದ ಸಾರ್ವಜನಿಕ ಸಾಲದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡಲಿಕ್ಕೆ ನಾನು ಬಯಸ್ತೇನೆ. ಇಲ್ಲಿ ಭಾರತದಲ್ಲಿ ಸ್ವತಂತ್ರ ಬರೋದಕ್ಕಿಂತಲೂ ಮುಂಚೆ ಸರ್ಕಾರ ಸಾರ್ವಜನಿಕ ಸಾಲವನ್ನು ಮಾಡಿ, ಬ್ರಿಟಿಷ್ ಸರ್ಕಾರದಿಂದ ಸ್ವತಂತ್ರ ಪೂರ್ವದಲ್ಲಿ ಭಾರತ ಸರ್ಕಾರ ಬ್ರಿಟಿಷ್ ಸರ್ಕಾರದಿಂದ, ಇಂಗ್ಲೆಂಡ್ನಿಂದ ನಾವು ಸಾಲವನ್ನು ಪಡೆದುಕೊಂಡಿದ್ವು. ಅಂದರೆ ವಿಶೇಷವಾಗಿ 1947ಕ್ಕಿಂತ ಮುಂಚಿತವಾಗಿ ಭಾರತ ಸರ್ಕಾರ ನೀರಾವರಿ ಮತ್ತು ರೈಲ್ವೆ ಯೋಜನೆಗಳಿಗೆ ಇಂಗ್ಲೆಂಡ್ ಸರ್ಕಾರದಿಂದ ಸಾಲವನ್ನು ಪಡೆದುಕೊಂಡಿರ್ತಕ್ಕಂಥದ್ದು ನಮಗೆ ಗೊತ್ತಿರುವಂತಹ ವಿಚಾರ. ಅಂದರೆ ಅವತ್ತು 1939ರಲ್ಲಿ ಒಂದು ಅಂಕಿಅಂಶ ಇದೆ. 1939ರಲ್ಲಿ 1206 ಕೋಟಿ ರೂಪಾಯಿಗಳಷ್ಟು ಸಾಲ
ಭಾರತದ ಸಾರ್ವಜನಿಕ ಸಾಲ ಇದೆ. 1,206 ಕೋಟಿ ರೂಪಾಯಿಗಳಷ್ಟು ಸಾರ್ವಜನಿಕ ಸಾಲ ಭಾರತದಲ್ಲಿ ಆಗಿತ್ತು. ಅದರಲ್ಲಿ 736 ಕೋಟಿ ರೂಪಾಯಿಗಳಷ್ಟು ಸಾಲ ಆಂತರಿಕವಾದಂತಹ ಸಾಲ ಇದೆ. ಭಾರತದ ಆಂತರಿಕ ಸಾಲ 736 ಕೋಟಿ ರೂಪಾಯಿಗಳಿದ್ರೆ, ಇಂಗ್ಲೆಂಡ್ ಸರ್ಕಾರದಿಂದ 470 ಕೋಟಿ ರೂಪಾಯಿಗಳಷ್ಟು ಸಾಲವನ್ನು ಭಾರತ ಸರ್ಕಾರ ಸ್ವತಂತ್ರ ಪೂರ್ವದಲ್ಲಿನೇ ಪಡೆದುಕೊಂಡಿದೆ. ಅಂದರೆ ಭಾರತಕ್ಕೆ ಸಾಲ ಅಂತಕ್ಕಂಥದ್ದು ಹೊಸದೇನಲ್ಲ. ಸ್ವತಂತ್ರ ಪೂರ್ವ ಮತ್ತು ಸ್ವತಂತ್ರ ನಂತರವೂ ಕೂಡ ಸಾಲ ಭಾರತ ಸರ್ಕಾರ ದೊಡ್ಡ ಪ್ರಮಾಣದ ಸಾಲವನ್ನು ದೇಶದ ಅಭಿವೃದ್ಧಿ ವೆಚ್ಚವನ್ನು ನಿರ್ವಹಿಸಲಿಕ್ಕೆ, ಸಾರ್ವಜನಿಕ ವೆಚ್ಚವನ್ನು ನಿರ್ವಹಿಸಲಿಕ್ಕೆ ಸಾಲವನ್ನು ಮಾಡ್ತಾ ಇದೆ. ಸೊ ಇಲ್ಲಿ ಸ್ವತಂತ್ರ ಬಂದಂತಹ ಸನ್ನಿವೇಶದಲ್ಲಿ 1947ರಲ್ಲಿ ಭಾರತಕ್ಕೆ ಸ್ವತಂತ್ರ ಬಂದಾಗ ಭಾರತದ ಒಟ್ಟು ಸಾರ್ವಜನಿಕ ಸಾಲ ಅಂತಕ್ಕಂಥದ್ದು 2,381 ಕೋಟಿ ರೂಪಾಯಿ. 1947ರಲ್ಲಿ ಭಾರತದ ಒಟ್ಟು ಸಾರ್ವಜನಿಕ ಸಾಲ, ಆಂತರಿಕ ಮತ್ತು ಬಾಹ್ಯ ಸಾಲ ಸೇರಿ 2,381 ಕೋಟಿ ರೂಪಾಯಿಗಳಷ್ಟು ಸಾಲವನ್ನು ಮಾಡಿದರೆ, ಯೋಜನಾ ಅವಧಿ ಪ್ರಾರಂಭ ಆದಾಗ 2050-51 ದಶಕದಲ್ಲಿ ಭಾರತದ ಸಾರ್ವಜನಿಕ ಸಾಲ ಅಂತಕ್ಕಂಥದ್ದು 2,033 ಕೋಟಿ ರೂಪಾಯಿ. ಅಂದರೆ 1947ರಿಂದ 1951ರವರೆಗೆ ನಾವು ಯೋಜನೆಗಳನ್ನು ಪ್ರಾರಂಭ ಮಾಡಿದಾಗ ಭಾರತದ ಸಾರ್ವಜನಿಕ ಸಾಲ ಅಂತಕ್ಕಂಥದ್ದು ಕಡಿಮೆ ಆಯಿತು. 2,381 ಕೋಟಿ ರೂಪಾಯಿದಿಂದ 2,033 ಕೋಟಿ ರೂಪಾಯಿಗಳಷ್ಟು ಸಾಲ ಭಾರತ ಸರ್ಕಾರ ಯೋಜನೆಗಳನ್ನು ಪ್ರಾರಂಭ ಮಾಡದೇ ಇರುವಂಥ ಸಾಲ. ಆದರೆ 1950-51 ದಶಕದಿಂದ ಈವರೆಗೆ ಅಂದರೆ 12 ಪಂಚವಾರ್ಷಿಕ ಯೋಜನೆಗಳನ್ನು ನಾವು ಪೂರ್ಣಗೊಳಿಸಿದ್ದೇವೆ. ಈ 12 ಪಂಚವಾರ್ಷಿಕ ಯೋಜನಾ ಅವಧಿಯಲ್ಲಿ ಯೋಜನೆಗೆ ಒಳಪಟ್ಟಂತಹ ಅರ್ಥವ್ಯವಸ್ಥೆಯನ್ನು ನಾವು ಪ್ರಾರಂಭ ಮಾಡಿದಾಗ, ನಮ್ಮ ದೇಶದ ಆರ್ಥಿಕ ಅಭಿವೃದ್ಧಿಯನ್ನು ಯೋಜನೆಗಳ ಮೂಲಕ ನಾವು ಪ್ರಾರಂಭ ಮಾಡಿದಾಗ, ಪ್ರಥಮ ಪಂಚವಾರ್ಷಿಕ ಯೋಜನೆಯಿಂದ ಹಿಡಿದು 12ನೇ ಪಂಚವಾರ್ಷಿಕ ಯೋಜನೆಯವರೆಗೂ ಕೂಡ ಸರ್ಕಾರ ದೊಡ್ಡ ಪ್ರಮಾಣದ ವೆಚ್ಚವನ್ನು, ಸಾರ್ವಜನಿಕ ವೆಚ್ಚವನ್ನು ಮಾಡ್ತಾ ಇದೆ. ಹೀಗಾಗಿ ಕಳೆದ 12 ಪಂಚವಾರ್ಷಿಕ ಯೋಜನಾ ಅವಧಿಯಲ್ಲಿ ಭಾರತದ ಸಾರ್ವಜನಿಕ ಸಾಲ ಅಂತಕ್ಕಂಥದ್ದು ಗಣನೀಯ ಪ್ರಮಾಣದಲ್ಲಿ ಹೆಚ್ಚಾಗ್ತಾ ಇದೆ. ಅಂದರೆ 1950-51ರಲ್ಲಿ ಕೇವಲ 2,033 ಕೋಟಿ ರೂಪಾಯಿಗಳಷ್ಟು ಸಾಲವನ್ನು ಹೊಂದಿರತಕ್ಕಂತಹ ಭಾರತ 1990-91 ದಶಕದಲ್ಲಿ ಭಾರತದ ಸಾರ್ವಜನಿಕ ಸಾಲ ಅಂತಕ್ಕಂಥದ್ದು 1,54,004 ಕೋಟಿ ರೂಪಾಯಿಗಳಷ್ಟು ಸಾಲವನ್ನು ಭಾರತ ಸರ್ಕಾರ 91ರ ವೇಳೆಗೆ ಮಾಡ್ತದೆ. ಇದರಲ್ಲಿ ಆಂತರಿಕ ಮತ್ತು ಬಾಹ್ಯ ಸಾಲ ಎರಡೂ ಇರುತ್ತೆ. ಆದರೆ ಇತ್ತೀಚಿನ ಅಂಕಿಅಂಶಗಳ ಪ್ರಕಾರ 2015-16ರವರೆಗೆ ಒಂದು ಅಂಕಿಅಂಶ ಸಿಕ್ಕಿದೆ. 2015-16ರ ಅಂತ್ಯದ ವೇಳೆಗೆ ಭಾರತದ ಒಟ್ಟು ಸಾರ್ವಜನಿಕ ಸಾಲ 49,52,295 ಕೋಟಿ ರೂಪಾಯಿಗಳು. 2015-16ರ ಅಂತ್ಯದ ವೇಳೆಗೆ ಭಾರತದ ಒಟ್ಟು ಸಾರ್ವಜನಿಕ ಸಾಲ 49,52,295 ಕೋಟಿ ರೂಪಾಯಿಗಳು. ಸೊ ಹೀಗೆ ಭಾರತ ಸರ್ಕಾರ ದೇಶದ ಆರ್ಥಿಕ, ಸಾಮಾಜಿಕ ರಕ್ಷಣೆ ಮತ್ತು ರಾಜ್ಯ ಸರ್ಕಾರಗಳಿಗೆ ಕೊಡ್ತಕ್ಕಂಥ ಅನುದಾನ, ಸಹಾಯಧನಗಳು, ಇತರ ವೆಚ್ಚಗಳು ಗಣನೀಯ ಪ್ರಮಾಣದಲ್ಲಿ ಹೆಚ್ಚಾಗಿರೋದ್ರಿಂದ ಇವತ್ತು ಸರ್ಕಾರ ಆ ಎಲ್ಲ ವೆಚ್ಚಗಳನ್ನು ನಿಭಾಯಿಸಲಿಕ್ಕೆ ಇವತ್ತು ತೆರಿಗೆ ಸಂಪನ್ಮೂಲಗಳನ್ನು ಸಂಗ್ರಹಿಸಿಕೊಂಡಿದೆ, ತೆರಿಗೆಯೇತರ ಸಂಪನ್ಮೂಲಗಳನ್ನು ಸಂಗ್ರಹಿಸಿಕೊಂಡಿದೆ. ಅದು ಸಾಲದೇ ಬಂದಾಗ ಸರ್ಕಾರ ಅನಿವಾರ್ಯವಾಗಿ ದೊಡ್ಡ ಪ್ರಮಾಣದ ಸಾಲವನ್ನು ಮಾಡಿಬಿಟ್ಟು ಆಂತರಿಕವಾಗಿ, ಬಾಹ್ಯವಾಗಿ ಸಾಲವನ್ನು ಪಡೆದುಕೊಂಡು ಸಾರ್ವಜನಿಕ ವೆಚ್ಚವನ್ನು ನಿರ್ವಹಿಸ್ತಾ ಇದೆ. ಇದು ಭಾರತದ ಸಾರ್ವಜನಿಕ ಸಾಲದ ಬಗ್ಗೆ ಇರುವಂತಹ ಮಾಹಿತಿಯಾಗಿರುತ್ತೆ. ಈಗ ನಾವು ನೇರವಾಗಿ ಸಾರ್ವಜನಿಕ ಸಾಲದ ವರ್ಗೀಕರಣ, ದ ಕ್ಲಾಸಿಫಿಕೇಶನ್ ಆಫ್ ಪಬ್ಲಿಕ್ ಡೆಟ್, ಸಾರ್ವಜನಿಕ ಸಾಲದ ವರ್ಗೀಕರಣ. ಇಲ್ಲಿ ಸಾರ್ವಜನಿಕ ಸಾಲವನ್ನು ನಾವು 4 ಪ್ರಕಾರಗಳಾಗಿ ವರ್ಗೀಕಾರ ಮಾಡ್ತೇವೆ. ಸಾರ್ವಜನಿಕ ಸಾಲವನ್ನು 4 ಪ್ರಕಾರಗಳಾಗಿ ವರ್ಗೀಕಾರ ಮಾಡ್ತೇವೆ. ಒಂದನೇದು ಆಂತರಿಕ ಸಾಲ ಮತ್ತು ಬಾಹ್ಯ ಸಾಲ. ಒಂದನೇದು ಆಂತರಿಕ ಸಾಲ ಮತ್ತು ಬಾಹ್ಯ ಸಾಲ, ಇಂಟರ್ನಲ್ ಡೆಟ್ ಅಂಡ್ ಎಕ್ಸ್ಟರ್ನಲ್ ಡೆಟ್. ಎರಡನೇದು ಶಾರ್ಟ್ ಟರ್ಮ್ ಅಂಡ್ ಲಾಂಗ್ ಟರ್ಮ್ ಡೆಟ್. ಶಾರ್ಟ್ ಟರ್ಮ್ ಅಂಡ್ ಲಾಂಗ್ ಟರ್ಮ್ ಡೆಟ್, ಅಲ್ಪಾವಧಿ ಮತ್ತು ದೀರ್ಘಾವಧಿ ಸಾಲ, ಎರಡನೇ ವರ್ಗೀಕರಣ. ಮೂರನೇ ವರ್ಗೀಕರಣ ಪ್ರೊಡಕ್ಟಿವ್ ಅಂಡ್ ಅನ್ಪ್ರೊಡಕ್ಟಿವ್ ಡೆಟ್. ಪ್ರೊಡಕ್ಟಿವ್ ಅಂಡ್ ಅನ್ಪ್ರೊಡಕ್ಟಿವ್ ಡೆಟ್, ಉತ್ಪಾದಕ ಮತ್ತು ಅನುತ್ಪಾದಕ ಸಾಲ. ಆನಂತರ ಮೂರನೇದು ವಾಲಂಟರಿ ಅಂಡ್ ಕಂಪಲ್ಸರಿ ಡೆಟ್. ವಾಲಂಟರಿ ಅಂಡ್ ಕಂಪಲ್ಸರಿ ಡೆಟ್, ಸ್ವಯಂ ಪ್ರೇರಿತ ಸಾಲ ಮತ್ತು ಕಡ್ಡಾಯ ಸಾಲ. ಹೀಗೆ ಸಾರ್ವಜನಿಕ ಸಾಲವನ್ನು ನಾವು 4 ಪ್ರಕಾರಗಳಾಗಿ ನಾವು ವರ್ಗೀಕರಣ ಮಾಡ್ತೇವೆ. ಒಂದನೇದು ಇಂಟರ್ನಲ್ ಅಂಡ್ ಎಕ್ಸ್ಟರ್ನಲ್ ಡೆಟ್.
So the internal and external debt refers to the internal debt refers to the loans raised by the government within the political boundaries of the country, within the geographical boundaries of the country. It is called internal debt, whereas external debt refers to the loans raised by the government from outside the country. Internal debt refers to the loans raised by the government within the political boundaries, within the geographical boundaries of the country, whereas external loan refers to the loans raised by the government from outside the country. ಆಂತರಿಕ ಮತ್ತು ಬಾಹ್ಯ ಸಾಲ ಅಂತ ಹೇಳ್ತೇವೆ. ಸೊ ಆಂತರಿಕ ಮತ್ತು ಬಾಹ್ಯ ಸಾಲ ಅಂತಂದ್ರೆ, ಆಂತರಿಕ ಸಾಲ ಅಂತಂದ್ರೆ ದೇಶದ ಒಳಗೆ ಒಂದು ರಾಜಕೀಯ ಸರಹದ್ದಿನೊಳಗೆ, ಒಂದು ಭೌಗೋಳಿಕ ಸರಹದ್ದಿನೊಳಗೆ ಸರ್ಕಾರ ಪಡೆದುಕೊಳ್ಳುವಂತಹ ಸಾಲವನ್ನ ನಾವು ಆಂತರಿಕ ಸಾಲ ಅಂತ ಹೇಳ್ತೇವೆ. ಅಂದ್ರೆ ಭಾರತದ ಆಂತರಿಕ ಸಾಲ ಅಂದ್ರೆ ಭಾರತದ ಭೌಗೋಳಿಕ ಚೌಕಟ್ಟಿನೊಳಗೆ, ನಮ್ಮ ರಾಜಕೀಯ ಸರಹದ್ದಿನೊಳಗೆ ವ್ಯಕ್ತಿಗಳಿಂದ, ಸಂಸ್ಥೆಗಳಿಂದ, ಬ್ಯಾಂಕ್ಗಳಿಂದ ಪಡೆದುಕೊಳ್ಳುವಂತಹ ಸಾಲ ಏನಿದೆ ಅದನ್ನು ನಾವು ಆಂತರಿಕ ಸಾಲ ಅಂತ ಹೇಳ್ತೇವೆ. ಬಾಹ್ಯ ಸಾಲ ಅಂತಂದ್ರೆ ರಾಷ್ಟ್ರದಿಂದ ಹೊರಗೆ ಮಾಡ್ತಕ್ಕಂತಹ ಸಾಲ, ಅಂದ್ರೆ ರಾಷ್ಟ್ರದ ಭೌಗೋಳಿಕ ಸರಹದ್ದಿನಿಂದ ಹೊರಗೆ ಮಾಡುವಂತಹ ಸಾಲವನ್ನ ನಾವು ಬಾಹ್ಯ ಸಾಲ ಅಂತ ಹೇಳ್ತೇವೆ. ಅಂದ್ರೆ ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಗಳಿಂದ, ವಿದೇಶಗಳಿಂದ ಪಡೆದುಕೊಳ್ಳುವಂತಹ ಸಾಲವನ್ನ ನಾವು ಬಾಹ್ಯ ಸಾಲ ಅಂತ ಹೇಳ್ತೇವೆ. ಉದಾಹರಣೆಗೆ ಭಾರತ IMF ನಿಂದ ಸಾಲ ಮಾಡಿದ್ರೆ, ವರ್ಲ್ಡ್ ಬ್ಯಾಂಕ್ ನಿಂದ ಸಾಲ ಮಾಡಿದ್ರೆ, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ನಿಂದ ಸಾಲ ಮಾಡಿದ್ರೆ ಅದು ಬಾಹ್ಯ ಸಾಲ ಆಗ್ತದೆ. ಒಂದು ವೇಳೆ ಭಾರತ ಅಮೆರಿಕದೊಡನೆ ಸಾಲ ಮಾಡಿದ್ರೆ, ಜರ್ಮನಿಯಿಂದ ಸಾಲ ತೆಗೆದುಕೊಂಡು ಬಂದ್ರೆ, ಜಪಾನಿಂದ ಸಾಲವನ್ನು ತೆಗೆದುಕೊಂಡು ಬಂದ್ರೆ ಅದನ್ನು ನಾವು ಬಾಹ್ಯ ಸಾಲ ಅಂತ ಹೇಳ್ತೀವಿ. ಅಂದ್ರೆ ರಾಷ್ಟ್ರದ ಗಡಿ ಆಚೆ ಮಾಡ್ತಕ್ಕಂತಹ ಸಾಲವನ್ನ ನಾವು ಬಾಹ್ಯ ಸಾಲ ಅಂತ ಹೇಳ್ತೀವಿ. ಅಲ್ಪಾವಧಿ ಮತ್ತು ದೀರ್ಘಾವಧಿ ಸಾಲ, ಶಾರ್ಟ್ ರನ್ ಅಂಡ್ ಲಾಂಗ್ ರನ್ ಡೆಟ್. ಶಾರ್ಟ್ ರನ್ ಡೆಟ್ or short term debt refers to debt raised by the government for the short period, that is from 3 months to maximum 3 years. The period of time is very important. The loans raised by the government within the specific period of time, between minimum 3 months to maximum 3 years, it is called as short term debt. And short term debt can be raised by the government within the political boundaries and as well as outside the political boundaries. So within the political boundaries, government can raise short-term loans from institutions and banks. Sometimes government can raise the short-term loan from IMF to meet the temporary deficit in the balance of payments. Loans raised by the government from the IMF for the short term, it is external debt. So short-term debt refers to the period of time, and long-term debt refers to the debt or refers to the public borrowings. Government can raise the loan for the long term from 3 years to maximum 10 years, 20 years or 25 years. So normally government can raise the long term loan for constructive purpose, for the construction of dams, for the construction of multi-purpose river valley projects, for the construction of roads, highways, and for the establishment of power generation plants. So the government can raise the loan for constructive purpose, for development purpose, for the period of minimum 15 to 20 years. Normally government can raise the loan from World Bank to construct the Koina project. It is a long term loan. So this is short term and as well as long term loan. ಅಲ್ಪಾವಧಿ ಮತ್ತು ದೀರ್ಘಾವಧಿ ಸಾಲ ಅಂತ ಹೇಳ್ತೇವೆ. ಸೊ ಅಲ್ಪಾವಧಿ ಸಾಲ ಅಂತಂದ್ರೆ ಒಂದು ನಿರ್ದಿಷ್ಟ ಕಾಲಮಿತಿಯೊಳಗೆ, ಅಲ್ಪಾವಧಿಯ ಅವಧಿಯವರೆಗೆ, ಅಂದ್ರೆ ಸಾಲ ಪಡೆದುಕೊಳ್ಳುವಂತ ಸಮಯ ಅಥವಾ ಅವಧಿ ಅಂತಕ್ಕಂಥದ್ದು ಸೀಮಿತವಾಗಿರುತ್ತೆ. ಕನಿಷ್ಠ 3 ರಿಂದ 6 ತಿಂಗಳಿಂದ ಹಿಡಿದು ಕನಿಷ್ಠ 3 ವರ್ಷದ ಅವಧಿಯವರೆಗೆ ಸರ್ಕಾರ ಸಾಲವನ್ನು ಪಡೆದುಕೊಳ್ಳುತ್ತದೆ. ಅದು ಆಂತರಿಕವಾಗಿರ್ಬೋದು ಅಥವಾ ಬಾಹ್ಯವಾಗಿರ್ಬೋದು. ಸರ್ಕಾರ ತನ್ನ ತಾತ್ಕಾಲಿಕ ಹಣಕಾಸಿನ ಕೊರತೆಯನ್ನು ನಿಭಾಯಿಸಲಿಕ್ಕೆ ಸರ್ಕಾರ ಬ್ಯಾಂಕ್ಗಳಿಂದ ಸಾಲ ಪಡೆದುಕೊಳ್ಳಬಹುದು ಅಥವಾ ಇನ್ಯಾವುದೋ ಸಂಸ್ಥೆಗಳಿಂದ ಸಾಲ ಪಡೆದುಕೊಳ್ಳುತ್ತದೆ ಆಂತರಿಕವಾಗಿ. ಒಂದು ವೇಳೆ ಆ ಬಾಹ್ಯ ಸಾಲವನ್ನು ಅಲ್ಪಾವಧಿಗೆ ಮಾಡ್ತದೆ. ವಿಶೇಷವಾಗಿ ಸಂದಾಯ ಬಾಕಿ ಕೊರತೆಯನ್ನ, ತಾತ್ಕಾಲಿಕ ಕೊರತೆಯನ್ನು ನಿರ್ವಹಿಸಲಿಕ್ಕೋಸ್ಕರ IMF ನಿಂದ ಅಲ್ಪಾವಧಿ ಸಾಲವನ್ನು ಪಡೆದುಕೊಳ್ಳಬಹುದು. ಸೊ ಸರ್ಕಾರ ಕನಿಷ್ಠ 3 ರಿಂದ ಗರಿಷ್ಠ 3 ತಿಂಗಳಿಂದ ಗರಿಷ್ಠ 3 ವರ್ಷದ ಅವಧಿಯವರೆಗೆ ಮಾಡ್ತಕ್ಕಂಥ ಸಾಲ ಇದೆ ಅಲ್ಪಾವಧಿ ಸಾಲ ಎಂಬುದು. ಮತ್ತು ದೀರ್ಘಾವಧಿ ಸಾಲ ಅಂತಂದ್ರೆ ಕನಿಷ್ಠ 3 ರಿಂದ 15-20 ವರ್ಷಗಳವರೆಗೆ ದೀರ್ಘಾವಧಿಯವರೆಗೆ ಮಾಡ್ತಕ್ಕಂಥ ಸಾಲವನ್ನ ನಾವು ದೀರ್ಘಾವಧಿಯ ಸಾಲ ಅಂತ ಹೇಳಿ. ಸರ್ಕಾರ ಆರ್ಥಿಕ ಅಭಿವೃದ್ಧಿಯ ಚಟುವಟಿಕೆಗಳನ್ನ ಮಾಡಲಿಕ್ಕೋಸ್ಕರ
ಮತ್ತು ಶಾಶ್ವತವಾದಂತಹ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಿಕ್ಕೋಸ್ಕರ ಸರ್ಕಾರ ದೀರ್ಘಾವಧಿ ಸಾಲವನ್ನು ಮಾಡ್ತದೆ. ಆ ಸಾಲದ ಅವಧಿ ಅಂತಕ್ಕಂಥದ್ದು ಕನಿಷ್ಠ 3 ವರ್ಷಗಳಿಂದ ಗರಿಷ್ಠ 15-20 ವರ್ಷಗಳವರೆಗೆ ಅವಧಿಗೆ ಇರ್ತದೆ. ಉದಾಹರಣೆಗೆ ಭಾರತ ಸರ್ಕಾರ ವಿಶ್ವ ಬ್ಯಾಂಕ್ನಿಂದ ಸಾಲ ತರ್ತದೆ, ಕೊಯ್ನಾ ಪ್ರಾಜೆಕ್ಟ್ ಅನ್ನು ಕಟ್ಟಲಿಕ್ಕೆ ಸಾಲ ತರ್ತದೆ. ಮತ್ತೊಂದು ಅನೇಕ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ನಿಂದ ದೀರ್ಘಾವಧಿ ಸಾಲವನ್ನು ತರ್ತೇವೆ. ದೇಶದ ರಸ್ತೆಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ, ರೈಲು ಸಾರಿಗೆಯನ್ನು ಅಭಿವೃದ್ಧಿಪಡಿಸಲಿಕ್ಕೆ ಮತ್ತು ಶಕ್ತಿ ಸಂಪನ್ಮೂಲಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ ಸರ್ಕಾರ ದೀರ್ಘಾವಧಿ ಸಾಲವನ್ನು ತರ್ತದೆ. ಹೀಗೆ ಸರ್ಕಾರ ಅಲ್ಪಾವಧಿ ಮತ್ತು ದೀರ್ಘಾವಧಿ ಸಾಲವನ್ನು ರಾಷ್ಟ್ರದ ಒಳಗೆ ಮತ್ತು ರಾಷ್ಟ್ರದ ಹೊರಗೂ ಕೂಡ ಮಾಡ್ತದೆ. ಆನಂತರ ಉತ್ಪಾದಕ ಮತ್ತು ಅನುತ್ಪಾದಕ ಸಾಲ ಅಂತ ಹೇಳ್ತೀವಿ. ಲೋನ್ಸ್ ರೈಸ್ಡ್ ಬೈ ದಿ ಗವರ್ಮೆಂಟ್ ಫಾರ್ ಪ್ರೊಡಕ್ಟಿವ್ ಪರ್ಪಸ್. ಲೋನ್ಸ್ ರೈಸ್ಡ್ ಬೈ ದಿ ಗವರ್ಮೆಂಟ್ ಫಾರ್ ಪ್ರೊಡಕ್ಟಿವ್ ಪರ್ಪಸ್. That is for the development of agriculture, development of irrigation facilities, and development of power generation plant or hydroelectrical power or thermal power, whatever it may be. Or loans raised by the government for the development of Indian railways, loans raised by the government for the construction of national highways, and these are the loans which is raised by the government for constructive purpose, for developmental purpose. It is called as productive loan. Sometimes government can raise the loan for unproductive purpose, that is to meet the war expenditure or to meet the defense expenditure, or loans raised by the government for the repayment of old loans. It is called as non-unproductive loans. ಉತ್ಪಾದಕ ಮತ್ತು ಅನುತ್ಪಾದಕ ಸಾಲ ಅಂತ ಹೇಳ್ತೀವಿ. ಉತ್ಪಾದಕ ಸಾಲ ಅಂತಂದ್ರೆ ಸರ್ಕಾರ ಉತ್ಪಾದಕ ಉದ್ದೇಶಗಳಿಗೋಸ್ಕರ, ರಾಷ್ಟ್ರದ ಆರ್ಥಿಕ ಅಭಿವೃದ್ಧಿಯನ್ನು ಮಾಡಲಿಕ್ಕೋಸ್ಕರ, ದೇಶದಲ್ಲಿ ಒಂದು ರಾಷ್ಟ್ರ ತನ್ನ ದೇಶದ ಆರ್ಥಿಕ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಿಕೊಳ್ಳಲಿಕ್ಕೋಸ್ಕರನೇ ಸಾಲ ಮಾಡಿದ್ರೆ ಅದನ್ನು ನಾವು ಉತ್ಪಾದಕ ಸಾಲ ಅಂತ ಹೇಳ್ತೇವೆ. ಅಂದರೆ ಸರ್ಕಾರ ಮಾಡುವಂತಹ ವೆಚ್ಚದಿಂದ, ಸಾರ್ವಜನಿಕ ವೆಚ್ಚದಿಂದ ಅಲ್ಲಿ ಪ್ರತಿಫಲ ಬರಬೇಕು, ರಿಟರ್ನ್ಸ್ ಬರಬೇಕು. ಸರ್ಕಾರ ಇವತ್ತು ನೀರಾವರಿ ಯೋಜನೆಗಳ ಮೇಲೆ ವೆಚ್ಚ ಮಾಡ್ತದೆ, ದೊಡ್ಡ ಪ್ರಮಾಣದ ವೆಚ್ಚವನ್ನು, ಅಣೆಕಟ್ಟುಗಳನ್ನು ಕಟ್ಟಲಿಕ್ಕೆ, ಹನಿ ನೀರಾವರಿ, ಆನಂತರ ಅನೇಕ ಆಧುನಿಕ ನೀರಾವರಿ ಯೋಜನೆಗಳನ್ನು, ಕೆರೆ ನೀರಾವರಿ ಯೋಜನೆಗಳನ್ನು, ಕಾಲುವೆ ನೀರಾವರಿ ಯೋಜನೆಗಳನ್ನು ಅಭಿವೃದ್ಧಿಪಡಿಸ್ತದೆ. ಇದರಿಂದ ಕೃಷಿ ಅಭಿವೃದ್ಧಿ ಆಗ್ತದೆ, ಅದರಿಂದ ಪ್ರತಿಫಲ ಬರ್ತದೆ. ವಿದ್ಯುತ್ ಸ್ಥಾವರಗಳ ಮೇಲೆ, ರಸ್ತೆಗಳ ಅಭಿವೃದ್ಧಿಯ ಮೇಲೆ, ಹೀಗೆ ಸರ್ಕಾರ ಕೃಷಿ ಮತ್ತು ಕೈಗಾರಿಕಾ ಅಭಿವೃದ್ಧಿಯ ಮೇಲೆ ಮಾಡ್ತಕ್ಕಂಥ ವೆಚ್ಚ ಏನಿದೆ ಅದನ್ನು ನಾವು ಉತ್ಪಾದಕ ಉದ್ದೇಶಗಳಿಗೋಸ್ಕರ ಮಾಡುವಂತಹ ಸಾಲ. ಅದರ ಸರ್ಕಾರ ಅಲ್ಪಾವಧಿ ಮತ್ತು ದೀರ್ಘಾವಧಿಗೂ ಕೂಡ ಇಂಥ ಸಾಲ ಮಾಡ್ತದೆ. ಹೆಚ್ಚಾಗಿ ಉತ್ಪಾದಕ ಸಾಲಗಳನ್ನು ದೀರ್ಘಾವಧಿ ಅವಧಿವರೆಗೆ ಮಾಡಿರ್ತದೆ. ಅನುತ್ಪಾದಕ ಸಾಲ ಅಂತಂದ್ರೆ ಅನುತ್ಪಾದಕ ಉದ್ದೇಶಗಳಿಗೆ ಯುದ್ಧ ವೆಚ್ಚಗಳನ್ನು, ಇಂಥ ಸಾಲವನ್ನು ಸಾಮಾನ್ಯವಾಗಿ ಯುದ್ಧಗಳ ಸಂದರ್ಭದಲ್ಲಿ, ಯುದ್ಧೋತ್ತರ ಅವಧಿಯಲ್ಲಿ ಇಂಥ ಸಾಲಗಳನ್ನು ಮಾಡ್ತದೆ. ಯುದ್ಧದ ವೆಚ್ಚವನ್ನು ನಿರ್ವಹಿಸಲಿಕ್ಕೋಸ್ಕರ, ರಕ್ಷಣಾ ವೆಚ್ಚವನ್ನು ನಿರ್ವಹಿಸಲಿಕ್ಕೋಸ್ಕರ ಸಾಲ ಮಾಡ್ತದೆ. ಮತ್ತೊಂದು ಅನುತ್ಪಾದಕ ಸಾಲ ಅಂದರೆ ಹಳೆಯ ಸಾಲವನ್ನು ಮರುಪಾವತಿ ಮಾಡಲಿಕ್ಕೋಸ್ಕರ ಸರ್ಕಾರ ಸಾಲ ಮಾಡ್ತದೆ. ಅದನ್ನು ಕೂಡ ನಾವು ಅನುತ್ಪಾದಕ ಸಾಲ ಅಂತ ಹೇಳ್ತೇವೆ. ಆನಂತರ voluntary debt and compulsory debt. The voluntary debt refers to debt raised by the government voluntarily. So the compulsory debt, sometimes and some circumstances government can raise the loan forcibly, compulsorily. It is called as compulsory debt. ಸ್ವಯಂ ಪ್ರೇರಿತ ಸಾಲ ಮತ್ತೊಂದು ಕಡ್ಡಾಯ ಸಾಲ ಅಂತ ಹೇಳಿ ಸರ್ಕಾರ ಸ್ವಯಂ ಪ್ರೇರಿತವಾಗಿ ಸಾಲ ಮಾಡ್ತದೆ. ಆದರೆ ಸಾಮಾನ್ಯ ಸನ್ನಿವೇಶದಲ್ಲಿ, ರಾಷ್ಟ್ರದಲ್ಲಿ ಸಾಮಾನ್ಯ ಸನ್ನಿವೇಶ ಇದ್ದಾಗ ಸರ್ಕಾರ ಸಾರ್ವಜನಿಕ ವ್ಯಕ್ತಿಯಿಂದ, ಸಂಸ್ಥೆಯಿಂದ ಸಾಲ ಮಾಡ್ತದೆ. ಅಂದರೆ ಉದಾಹರಣೆಗೆ ನಮ್ಮ NSC ಸರ್ಟಿಫಿಕೇಟ್ಸ್ ಇದೆ, ಸಾರ್ವಜನಿಕರಿಂದ ಹೆಂಗೆ ಸಾಲ ಮಾಡ್ತದೆ? ಯಾರನ್ನೂ ನೇರವಾಗಿ ಹೋಗಿ ಸರ್ಕಾರ ಸಾಲವನ್ನು ಬಿಡೋದಿಲ್ಲ. ಸರ್ಕಾರ ಸರ್ಕಾರಿ ಬಾಂಡ್ಗಳನ್ನು, ಅರೆ ಸರ್ಕಾರಿ ಬಾಂಡ್ಗಳನ್ನು ಹೊರಡಿಸ್ತದೆ. ಇವತ್ತು NSC ಬಾಂಡ್ ಇದೆ, ಜೈ ಜವಾನ್ ಜೈ ಕಿಸಾನ್ ಸರ್ಟಿಫಿಕೇಟ್ಸ್ ಇದೆ, ಇನ್ನೂ ಅನೇಕ ಸಂಪನ್ಮೂಲಗಳ ಮೂಲಕ ಸರ್ಕಾರ ಸಾಲವನ್ನು ಸಂಗ್ರಹಣೆ ಮಾಡ್ತದೆ. ಅಂದರೆ ಸರ್ಕಾರದ ಆ ಸಾಲಪತ್ರ ಜನರಲ್ಲಿ ಉಳಿದಿದೆ, ಜನರ ಹಣ ಅಂತಕ್ಕಂಥ ಸರ್ಕಾರಕ್ಕೆ ಹೂಡಿಕೆಗೆ ಬರ್ತದೆ. ಅಂದರೆ ಸರ್ಕಾರ ಸಾರ್ವಜನಿಕರಿಂದ ಸ್ವಯಂ ಪ್ರೇರಿತವಾಗಿ ಅನೇಕ ಸರ್ಕಾರಿ, ಅರೆ ಸರ್ಕಾರಿ ಬಾಂಡ್ಗಳನ್ನು ಹೊರಡಿಸೋದ್ರ ಮೂಲಕ ಸರ್ಕಾರ ಸಾರ್ವಜನಿಕ ಸಾಲವನ್ನು ಮಾಡ್ತದೆ. ಉದಾಹರಣೆಗೆ ಭಾರತದ ಒಂದು ರೈಲು ಸಾರಿಗೆ ಒಂದು ಬಾಂಡ್ ಹೊರಡಿಸಿತು, ಕೊಂಕಣ್ ರೈಲ್ವೆ ಪ್ರಾಜೆಕ್ಟ್ ಏನಿದೆ ಅದು ಪಬ್ಲಿಕ್ ಶೇರ್ಸ್ದಿಂದನೇ ಆದಂಥ ಒಂದು ದೊಡ್ಡ ಯೋಜನೆ ಅದು. ಕೊಂಕಣ್ ಬಾಂಡ್ಸ್ ಅಂತ ಹೊರಡಿಸಿದ್ದು, ಆ ಮೂಲಕ ಸರ್ಕಾರ ಹಣವನ್ನು ಸಂಗ್ರಹಣೆ ಮಾಡಿ ರೈಲ್ವೆ ಯೋಜನೆಯನ್ನು ಪೂರ್ಣಗೊಳಿಸಿತು. ಹೀಗೆ ಸರ್ಕಾರ ಸ್ವಯಂ ಪ್ರೇರಣೆಯಿಂದ ಸಾಲ ಮಾಡ್ತದೆ. ಆನಂತರ ಇನ್ನೊಂದು ಕಡ್ಡಾಯವಾಗಿ ಸಾಲ ಮಾಡ್ತದೆ. ಸರ್ಕಾರ ದೇಶದಲ್ಲಿ ಅಧಿಪ್ರಸರಣ ಹೆಚ್ಚಿದ್ದಾಗ, ಯುದ್ಧಗಳ ಸಂದರ್ಭದಲ್ಲಿ, ಯುದ್ಧೋತ್ತರ ವೆಚ್ಚವನ್ನು ನಿರ್ವಹಿಸಲಿಕ್ಕೋಸ್ಕರ ಸರ್ಕಾರಕ್ಕೆ ಹಣದ ಅವಶ್ಯಕತೆ ಇದ್ದಾಗ ಸರ್ಕಾರ ಜನರಿಂದ ಕಡ್ಡಾಯವಾಗಿ ಸಾಲ ಮಾಡ್ತದೆ. ಉದಾಹರಣೆಗೆ ಕ್ಯಾಪಿಟಲ್ ಲೆವಿ, ಬಂಡವಾಳದ ಮೇಲೆ ವೆಚ್ಚ ಆಗ್ತದೆ. ಇಟ್ ಈಸ್ ಎಕ್ಸ್ಟ್ರಾರ್ಡಿನರಿ ಟ್ಯಾಕ್ಸ್
which is imposed by the government at the time of heavy inflation in the country or at the time of war and after the war. It is an extraordinary tax which is imposed by the government. That amount will be collected by the government. Whatever it will be the amount collected by the capital levy, which is directly spent by the government to meet defense expenditure or to meet or the repayment of old loans. So this is compulsory loan. ಹೀಗೆ ಸರ್ಕಾರ ಸ್ವಯಂ ಪ್ರೇರಣೆಯಿಂದ ಮತ್ತು ಕಡ್ಡಾಯವಾಗಿ ಸಾಲ ಮಾಡ್ತದೆ. ಹೀಗೆ 4 ಪ್ರಕಾರದ ಸಾರ್ವಜನಿಕ ಸಾಲದ ವರ್ಗೀಕರಣವನ್ನು ಮಾಡ್ತೇವೆ. ಈ ಸಾರ್ವಜನಿಕ ಸಾಲದ ಪರಿಣಾಮಗಳೇನು ಅಂತ ಹೇಳಿ ಅಂದ್ರೆ, ಸಾರ್ವಜನಿಕ ಸಾಲ ಅಂತಕ್ಕಂಥದ್ದು ಅನುಭೋಗದ ಮೇಲೆ ಪರಿಣಾಮ ಬೀಳುತ್ತದೆ. ಇಲ್ಲಿ ಪ್ರಮುಖವಾಗಿ 6 ಪರಿಣಾಮಗಳನ್ನು ನಾವು ಹೇಳ್ತೇವೆ. ನಂಬರ್ 1, ಎಫೆಕ್ಟ್ಸ್ ಆಫ್ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಡೆಟ್, ಸಾರ್ವಜನಿಕ ಸಾಲದ ಪರಿಣಾಮಗಳು. ಒಂದನೇದು ಎಫೆಕ್ಟ್ಸ್ ಆನ್ ಕನ್ಸಂಪ್ಷನ್, ಅನುಭೋಗದ ಮೇಲೆ ಸಾರ್ವಜನಿಕ ಸಾಲ ಪ್ರಭಾವ ಬೀರ್ತದೆ. ಎಫೆಕ್ಟ್ಸ್ ಆನ್ ಪ್ರೊಡಕ್ಷನ್, ಉತ್ಪಾದನೆಯ ಮೇಲೆ ಪರಿಣಾಮ ಬೀರ್ತದೆ. ಮೂರನೇದು ಎಫೆಕ್ಟ್ಸ್ ಆನ್ ಡಿಸ್ಟ್ರಿಬ್ಯೂಷನ್, ಸಾರ್ವಜನಿಕ ವಿತರಣೆಯ ಮೇಲೆ ಪರಿಣಾಮ ಬೀರ್ತದೆ. ಎಫೆಕ್ಟ್ಸ್ ಆನ್ ಇನ್ವೆಸ್ಟ್ಮೆಂಟ್, ಬಂಡವಾಳ ಹೂಡಿಕೆಯ ಮೇಲೆ ಪರಿಣಾಮ ಬೀರ್ತದೆ. ಎಫೆಕ್ಟ್ಸ್ ಆನ್ ಪ್ರೈವೇಟ್ ಸೆಕ್ಟರ್, ಖಾಸಗಿ ಕ್ಷೇತ್ರದ ಮೇಲೆ ಪರಿಣಾಮ ಬೀರ್ತದೆ. ಕೊನೆಯದಾಗಿ ಎಫೆಕ್ಟ್ಸ್ ಆನ್ ಎಕ್ಸ್ಟರ್ನಲ್ ಡೆಟ್, ಬಾಹ್ಯ ಸಾಲದ ಮೇಲೆ ಕೂಡ ಪರಿಣಾಮ ಬೀಳುತ್ತೆ. ಇದಿಷ್ಟು ಸಾರ್ವಜನಿಕ ಸಾಲದ ಅರ್ಥ ಮತ್ತು ಸಾರ್ವಜನಿಕ ಸಾಲದ ವರ್ಗೀಕರಣ ಮತ್ತು ಸಾರ್ವಜನಿಕ ಸಾಲದ ಪರಿಣಾಮಗಳು. ಮುಂದಿನ ತರಗತಿಯಲ್ಲಿ ಸಾರ್ವಜನಿಕ ಸಾಲದ ಪ್ರಾಮುಖ್ಯತೆ, ಸಾರ್ವಜನಿಕ ಸಾಲ ಹೆಚ್ಚಾಗಲಿಕ್ಕೆ ಕಾರಣಗಳು ಮತ್ತು ಅದರ ಮರುಪಾವತಿಯನ್ನು ಮುಂದಿನ ತರಗತಿಯಲ್ಲಿ ಹೇಳ್ತೇನೆ. ಎಲ್ಲರಿಗೂ ನಮಸ್ಕಾರ.